ಧರ್ಮಸ್ಥಳ ಕೇಸ್ನ ಸಂಬಂಧ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಪರಿಶೀಲನೆಯ ವೇಳೆ ಎಸ್ಐಟಿ ಅಧಿಕಾರಿಗಳು ತಿಮ್ರೋಡಿ ಮನೆಯಲ್ಲಿ ಗನ್ ಅನ್ನ ಪತ್ತೆ ಹಚ್ಚಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಸುದೀರ್ಘ ಶೋಧ ಕಾರ್ಯ ನಡೆದಿದೆ. ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಗನ್ ಪತ್ತೆಯಾಗಿದೆ. ಏರ್ ಗನ್ ಅನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ದೂರುದಾರ ಚಿನ್ನಯ್ಯ ಎದುರೇ ಎಸ್ಐಟಿ ಅಧಿಕಾರಿಗಳು ಮನೆಯಲ್ಲಿ ತಲಾಶೆ ನಡೆಸಿರುವುದು. ಸಿಸಿಟಿವಿ ಕ್ಯಾಮೆರಾ, ಸಿಮ್ ಕಾರ್ಡ್ ಎಲ್ಲವನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಚಿನ್ನಯ್ಯನ ಬಟ್ಟೆ, ನಿತ್ಯ ಬಳಸ್ತಾ ಇದ್ದಂತಹ ವಸ್ತುಗಳು ಕೂಡ ಸೀಸ್ ಆಗಿದೆ. ಕೊಠಡಿಯಲ್ಲಿದ್ದ ಚಿನ್ನಯ್ಯನ ಆಧಾರ್ ಕಾರ್ಡ್ ಮಾತ್ರ ಮಿಸ್ ಆಗಿದೆ. ಆಧಾರ್ ಕಾರ್ಡ್ ನೀಡಬೇಕು ಅಂತ ಚಿನ್ನಯ್ಯಗೆ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಏರ್ಗನ್ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳು ಸುದೀರ್ಘವಾಗಿ 2-3 ದಿನಗಳಿಂದಲೂ ಕೂಡ ಸುದೀರ್ಘ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ತಿಮ್ರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ಮಾಡಿದ್ರು. ನಿನ್ನೆಯೂ ಕೂಡ ಕೆಲವೊಂದಷ್ಟು ತಲವಾರುಗಳು ಸೇರಿದಂತೆ ಆತನಿಗೆ ಅಂದರೆ ದೂರುದಾರರಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದರಲ್ಲಿ ಏರ್ಗನ್, ತಲ್ವಾರ್, ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ರಿಮೋಟ್, ಸಿಸಿಟಿವಿ ಕ್ಯಾಮೆರಾ, ಸಿಮ್ ಕಾರ್ಡ್ ಹಾಗೆ ಚೆನ್ನಯ್ಯನ ಬಟ್ಟೆ ಬರೆ, ನಿತ್ಯ ಬಳಕೆ ಮಾಡ್ತಾ ಇದ್ದಂತಹ ವಸ್ತುಗಳನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಮಾಹಿತಿಯನ್ನು ಬಿತ್ತರಿಸ್ತಾ ಇದ್ದೀವಿ. ಅಂದರೆ ಚಿಕ್ಕ ಚಿಕ್ಕ ಸೂಕ್ಷ್ಮ ವಿಚಾರಗಳು ಕೂಡ ಈ ತನಿಖೆಯಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯವನ್ನ ಮಹತ್ವವನ್ನು ವಹಿಸ್ತವೆ ಅಂತ. ಈಗಾಗಲೇ ಚಿನ್ನಯ್ಯ ಇದ್ದಂತಹ ಕೊಠಡಿಯಲ್ಲಿ ಆತನ ಆಧಾರ್ ಕಾರ್ಡ್ ಮಿಸ್ ಆಗಿರೋದು, ಮುಖ್ಯವಾಗಿ ಆತನ ಸ್ಥಳ ಗುರುತು ಎಲ್ಲಿ, ಆತ ಎಲ್ಲಿಯವ ಎಲ್ಲವೂ ಕೂಡ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಆತ ಡೂಪ್ಲಿಕೇಟ್ ಮಾಡ್ಕೊಂಡಿದ್ದ ಅನ್ನುವಂಥ ವಿಚಾರಗಳು ಕೂಡ ಈ ತನಿಖೆಯಲ್ಲಿ ಪ್ರಸ್ತುತಪಡಿಸಲಾಗತ್ತೆ. ಅಥವಾ ಆತ ಮಂಡ್ಯದವರು ಅನ್ನುವಂತಹ ಕೆಲವೊಂದಷ್ಟು ಮಾಹಿತಿ ಇದೆ. ಹಾಗಾಗಿ ಸಾಮ್ಯತೆಗಳೇನು, ಯಾವುದಾದ್ರೂ ಹಳೆಯ ಕೆಲವೊಂದಷ್ಟು ದಾಖಲಾತಿಗಳನ್ನು ಕೂಡ ಕಂಪೇರ್ ಮಾಡಲಾಗುತ್ತೆ. ಅದರ ಜೊತೆಗೆ ತಿಮ್ರೋಡಿ ಅವರ ಮನೆಯಲ್ಲಿದ್ದಂತಹ ಏರ್ಗನ್ನನ್ನು ವಶಪಡಿಸಿಕೊಳ್ಳಲಾಗಿದೆ. 1985 ಕಾಯ್ದೆಯ ಪ್ರಕಾರ ಶಸ್ತ್ರಾಸ್ತ್ರಗಳನ್ನು, ಮಾರಕ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಕೆಲವೊಂದಷ್ಟು ರಕ್ಷಣೆಗಾಗಿ ಅಥವಾ ಯಾವುದಾದ್ರೂ ಬೆಳೆಗಳನ್ನು ಸಂರಕ್ಷಣೆ ಮಾಡ್ತೀವಿ ಅಂತಿದ್ರೆ ಪರವಾನಗಿ ಇಲ್ಲದೆ ಗನ್ಗಳನ್ನು ಇಟ್ಕೊಳ್ಬಹುದು. ಯಾವ ಆಧಾರದ ಮೇಲೆ ಇಟ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಯುತ್ತೆ.